ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಫುಲ್ಲಿ ಫರ್ನಿಸ್ಡ್ ಮನೆ ಮತ್ತು ಜಾಗದೊಟ್ಟಿಗೆ ರೆಂಟಲ್ ಇನ್ಕಮ್ ಬರುವಂತಹ 3 ಶಾಪ್ಗಳನ್ನು ಒಳಗೊಂಡಿರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಕಾರ್ ಪಾರ್ಕಿಂಗ್ ಇದ್ದು ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಫ್ಲೋರಿಂಗ್ ಅನ್ನು ಮಾಡಲಾಗಿದೆ. ಹಾಗೆಯೇ ಮನೆಯ ಸುತ್ತ ಸಂಪೂರ್ಣವಾಗಿ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ಸೆಪರೇಟ್ ಆದಂತಹ ವಾಷಿಂಗ್ ಸ್ಟೋನ್ ಇರ್ತದೆ ಮತ್ತು ಮನೆಯ ಆವರಣದ ಮೇಲ್ಭಾಗದಲ್ಲಿ ಈ ರೀತಿ ಪೂರ್ತಿಯಾಗಿ ಶೀಟ್ನಿಂದ ಕವರ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಮೇನ್ ಗೇಟಿಂದ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಸೆಪರೇಟ್ ಆದಂತಹ ಒಂದು ಸಣ್ಣ ರೂಮ್ ಕಾಣಿಸ್ತದೆ. ಸೊ ಈ ಒಂದು ರೂಮಲ್ಲಿ ಒಂದು ಸಣ್ಣ ಹಾಲ್ ಮತ್ತು ಅಟ್ಯಾಚ್ ಕಿಚನ್ ಇದ್ದು ಕೆಲಸದವರಿಗಾಗಿ ಈ ಒಂದು ರೂಮನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 7.5 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 3110 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು ಈ ಮನೆ ಇಂಡಿಪೆಂಡೆಂಟ್ 2 BHK ಫುಲ್ಲಿ ಫರ್ನಿಸ್ಡ್ ಮನೆಯಾಗಿದೆ. ನಂತರ ಮನೆಯ ಒಳಗೆ ಪ್ರವೇಶ ಆಗೋದಕ್ಕಿಂತ ಮೊದಲು ಕೇರಳ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಿಟ್ಔಟ್ ಕಾಣಿಸ್ತದೆ. ಈ ಸಿಟ್ಔಟಲ್ಲಿ ಕುಳಿತುಕೊಳ್ಳಲು ಯೋಗ್ಯವಾದಂತಹ ಒಂದು ಕಲ್ಲಿನ ಬೆಂಚ್ ರೀತಿಯಲ್ಲಿ ಮಾಡಲಾಗಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಮನೆಯ ಮುಖ್ಯದ್ವಾರ ಉತ್ತರ ದಿಕ್ಕಿನಲ್ಲಿದ್ದು ಈ ಮನೆಯನ್ನು 900 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ನೆಕ್ಸ್ಟ್ ಮನೆಯ ಒಳಗಡೆ ಪ್ರವೇಶ ಆಗ್ತಾ ಇದ್ದಂತೆ ಇಲ್ಲಿ ತುಂಬಾ ಚಂದವಾಗಿ ಕಾಣುವಂತಹ ಇಂಟೀರಿಯರ್ ಡಿಸೈನನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ ಈ ಒಂದು ಲಿವಿಂಗ್ ಹಾಲ್ನಲ್ಲಿ ನಾವು ವುಡನ್ ಆರ್ಚ್ ಅನ್ನು ಕೂಡ ನೋಡಬಹುದು. ಈ ಹಾಲ್ನಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿ ಸೆಪರೇಟ್ ಆದಂತಹ ಡೈನಿಂಗ್ ಏರಿಯಾ ಹಾಗೆಯೇ ಪಕ್ಕದಲ್ಲಿ ವಾಶ್ ಬೇಸಿನ್ ನಾವು ನೋಡ್ತೇವೆ. ಹಾಗೆಯೇ ಈ ಮನೆಯಲ್ಲಿ ನಾವು ನೋಡ್ತಾ ಇರುವಂತಹ ಅಡುಗೆ ಮನೆ ಏನಿದೆ ಇದು ಓಪನ್ ಕಿಚನ್ ಸ್ಟೈಲಲ್ಲಿ ಮಾಡಲಾಗಿದೆ ಮತ್ತು ಈ ಒಂದು ಅಡುಗೆ ಮನೆ ಸ್ವಲ್ಪ ವಿಶೇಷವಾಗಿದ್ದು ಅಡುಗೆ ಮನೆಯಲ್ಲಿರುವಂತಹ ಅರ್ಧ ಗೋಡೆ ಭಾಗವನ್ನು ಕಂಪ್ಲೀಟ್ ಆಗಿ ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದೆ. ಈ ಮನೆಯನ್ನು 2021ನೇ ಇಸ್ವಿಯಲ್ಲಿ ಬಿಲ್ಡ್ ಮಾಡಲಾಗಿದ್ದು ನೀರಿಗೆ ಸಂಬಂಧಪಟ್ಟಂತೆ ನೋಡಬಹುದಾದರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇರುತ್ತದೆ. ಓಕೆ, ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳಿದ್ದು ಇದು ಕಿಚನ್ ಪಕ್ಕದಲ್ಲೇ ಇರುವಂತಹ ಬೆಡ್ರೂಮ್ ಆಗಿರ್ತದೆ. ಹಾಗೆಯೇ ಈ ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮನ್ನು ಒಳಗೊಂಡಿರುವಂತಹ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮಲ್ಲಿ ಕಬೋರ್ಡನ್ನು ಕೂಡ ನಾವು ನೋಡಬಹುದು. ವೀಕ್ಷಕರೇ, ಈ ಬೆಡ್ರೂಮಲ್ಲಿರುವಂತಹ ವಾಶ್ರೂಮನ್ನು ನಾವು ನೋಡೋದಾದರೆ ಇಲ್ಲಿ ಬೀಚ್ ಫೀಲ್ ಬರುವಂತೆ ಈ ಒಂದು ವಾಶ್ರೂಮ್ ಇರ್ತದೆ. ಹಾಗೆಯೇ ಇಲ್ಲಿ ಫಿಶ್ ಹಾಗೆ ಸ್ಟೋನ್ ಡಿಸೈನ್ ಇರುವಂತಹ ಕಂಪ್ಲೀಟ್ ವಾಲ್ ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದ್ದು ಇಲ್ಲಿ ವೆಂಟಿಲೇಟರ್ ವಿಂಡೋ ಮತ್ತು ವಾಶ್ ಬೇಸಿನ್ ಪ್ರತಿಯೊಂದು ಕೂಡ ಇರ್ತದೆ. ಫಸ್ಟ್ ಬೆಡ್ರೂಮಿಂದ ಹೊರಗಡೆ ಬಂದರೆ ನಮಗೆ ಎದುರುಗಡೆ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ. ಈ ಒಂದು ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲೇ ನಮಗೆ ಇಲ್ಲಿ ಇನ್ನೊಂದು ಜನರಲ್ ವಾಶ್ರೂಮ್ ಕಾಣಿಸ್ತದೆ. ಇದು ಇಂಡಿಯನ್ ಕಮೋಡನ್ನು ಒಳಗೊಂಡಿರುವಂತಹ ವಾಶ್ರೂಮ್ ಆಗಿದ್ದು ಈ ಒಂದು ಮನೆಯನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ಈ ಮನೆ ಹೊಸ ಮನೆಯಾಗಿದ್ದು ಈ ಮನೆಯಲ್ಲಿರುವಂತಹ ಎಲ್ಲ ಫರ್ನಿಚರ್ಗಳ ಒಟ್ಟಿಗೆ ಈ ಮನೆಯನ್ನು ಮಾರಾಟ ಮಾಡಲಾಗುತ್ತಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಇದೊಂದು ಸುಂದರವಾದ ಮನೆಯಾಗಿದ್ದು ಯಾರೆಲ್ಲ ರೆಂಟಲ್ ಇನ್ಕಮ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ತೀರಾ ಅಂಥವರಿಗೆ ಈ ಮನೆಗೆ ಸಂಬಂಧಪಟ್ಟಂತೆ 520 ಸ್ಕ್ವೇರ್ ಫೀಟಿನ 3 ಅಂಗಡಿಗಳಿದ್ದು ಈ ಒಂದು ಅಂಗಡಿಗಳಿಂದ ನೀವು ಪ್ರತಿ ತಿಂಗಳು ಆದಾಯವನ್ನು ಪಡೆಯಬಹುದು. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಉಡುಪಿ ಜಿಲ್ಲೆಯ ಕಾಪು ಬಳಿಯಲ್ಲಿರುವಂತಹ ಬೆಳಪು ಸಮೀಪದಲ್ಲಿ ಈ ಒಂದು ಮನೆ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 55 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.